ಶುಭೋದಯ ಮಕ್ಕಳೇ. ಪದ್ಯಪಾಠ 4 ವಚನಗಳ ಭಾವಸಂಗಮ. ನೀವಾಗಲೇ ಬಸವಣ್ಣನವರ ವಚನ, ಅಕ್ಕಮದೇವಿ ಅವರ ವಚನ ಕೇಳಿರ್ತೀರಲ್ವಾ? ಅದೇ ಥರ ಇನ್ನು ಬೇರೆಯವರು ವಚನಗಳು ಬರೆದಿದ್ದಾರೆ. ಅದನ್ನು ನಾವು ಈ ಪದ್ಯಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಯಾರ್ಯಾರ್ದು? ಜೇಡರ ದಾಸಿಮಯ್ಯ, ಮಡಿವಾಳ ಮಾಚಯ್ಯ, ಮುಕ್ತಾಯಕ್ಕ ಮತ್ತು ಸತ್ಯಕ್ಕ. ಮೊದಲಿಗೆ ಒಂದು ಸಲ ಎಲ್ಲ ವಚನಗಳನ್ನು ಓದಿಬಿಡೋಣಂತೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಇದು ಜೇಡರ ದಾಸಿಮಯ್ಯ ಅವ್ರದ್ದು ಅಂಕಿತ ನಾಮ ರಾಮನಾಥ ಅಂತ. ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ನಿಂದಕರ ನುಡಿಯಿಂದ ಏಡಿಸಿಲೈ ಶಿವಭಕ್ತಿಯ ಪ್ರಭೆಯಾಯಿತು. ಹೌದೆಂದೆಡೆ ಅಲ್ಲವೆಂದತಿಗಳೆವರು, ಕುತರ್ಕಶಾಸ್ತ್ರದಿಂದ ಯಮಗತಿಗರ ಕೂಡೆ ನಾನಾ ಜನ್ಮಕ್ಕೇರದೆ ಶಿವಾಚಾರದ ಪಥವ ತೋರಯ್ಯ ಕಲಿದೇವರ ದೇವ. ಮಡಿವಾಳ ಮಾಚಯ್ಯ ಅವ್ರದ್ದು ಅಂಕಿತ ನಾಮ ಕಲಿದೇವ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ನುಡಿದಡೇನು ನಡೆಯದಿರ್ದಡೇನು, ಹಿಡಿದ ವ್ರತವ ಬಿಡದಿರಲು ಅದೇ ಮಹಾ ಜ್ಞಾನದಾಚರಣೆ ಎಂಬೆನು ಅಜಗಣ್ಣ ತಂದೆ. ಇದು ಮುಕ್ತಾಯಕವರ ವಚನ, ಅದು ಅಜಗಣ್ಣ ಅವರ ಅಂಕಿತ ನಾಮ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಜಂಬುಜಕ್ಕೇಶ್ವರ. ಇದು ಸತ್ಯಕ್ಕವರ ವಚನ, ಅವರದ್ದು ಅಂಕಿತ ನಾಮ ಜಂಬುಜಕ್ಕೇಶ್ವರ ಅಂತ. ಮೊದಲಿಗೆ ಪ್ರವೇಶಕ್ಕೆ ಬರೋಣ. ಕನ್ನಡ ಸಾಹಿತ್ಯ ಚರಿತೆಯಲ್ಲಿ 12ನೇ ಶತಮಾನ ಅತ್ಯಮೂಲ್ಯವಾದದ್ದು. ಇದು 12ನೇ ಶತಮಾನ ಅಂದರೆ 1200 ಇಸ್ವಿ. ಆವಾಗ ಇದು ಚರಿತ್ರೆ, ಕನ್ನಡ ಸಾಹಿತ್ಯ ಉತ್ತುಂಗಕ್ಕೇರಿದ್ದ ವರ್ಷ ಅದು. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ವಿಶಿಷ್ಟ ಸಾಹಿತ್ಯ ಪ್ರಕಾರ. ಅನೇಕ ಸಾಹಿತ್ಯ ಪ್ರಕಾರಗಳಿದೆ, ಅದರಲ್ಲಿ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದು ಯಾವುದು? ಇದು ವಚನಗಳ ಪ್ರಕಾರ. ಜನಸಾಮಾನ್ಯರು ತಮ್ಮ ಸ್ವಾನುಭೂತಿ ನಿವೇದನೆಗಳನ್ನು ತಮ್ಮ ಇಷ್ಟರ ದೇವರ ಹೆಸರಿನಲ್ಲಿ ಅಂಕಿತನಾಮವನ್ನಿಟ್ಟುಕೊಂಡು ವಚನಗಳ ರೂಪದಲ್ಲಿ ಹೊರಹೊಮ್ಮಿದ ಕಾಲವಿದು. ಆವಾಗಿನ ಕಾಲ ಯಾವುದು ಅಂದರೆ ತಮ್ಮ ಸ್ವಂತ ಅನುಭವಗಳನ್ನು ಮತ್ತು ನೋಡಿದಂಥ ಕೇಳಿದಂಥ ವಿಷಯಗಳನ್ನು ವಚನಗಳ ಮೂಲಕ, ಅದು ಯಾವುದಾದ್ರು ಒಂದು ದೇವರನ್ನ ನಾಮವಾಗಿ ಅಂಕಿತವಾಗಿಟ್ಕೊಂಡು ಅವ್ರು ಏನೇ ಬರೀಲಿ ಕೊನೆಗೆ ಆ ದೇವರಿಗೆ ಅರ್ಪಿಸ್ತಾರೆ. ಆ ಥರ ಬರೆದಂಥ ಕಾಲ. ಈ ಕಾಲದಲ್ಲಿ ಜಾತಿ ಭೇದವಿಲ್ಲದೆ ಗಂಡು ಹೆಣ್ಣು ಎಂಬ ತಾರತಮ್ಯವಿಲ್ಲದೆ ಹಲವಾರು ಮಂದಿ ವಚನಗಳನ್ನು ರಚಿಸಿದ್ದಾರೆ. ಆವಾಗ ಹೆಣ್ಮಕ್ಳು ಗಂಡ್ಮಕ್ಳು ಅಂತೇನೇ ಇಲ್ಲ, ಬಹಳ ಜನ ಎಲ್ಲರೂ ಸಹ ವಚನಗಳನ್ನು ರಚಿಸಿದ್ದಾರೆ. ಜೇಡರ ದಾಸಿಮಯ್ಯ, ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಮಡಿವಾಳ ಮಾಚಿದೇವ, ಮುಕ್ತಾಯಕ್ಕ, ಸತ್ಯಕ್ಕ ಮೊದಲಾದವರ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಹೇರಳವಾಗಿದೆ. ಇವರೆಲ್ಲರೂ ವಚನಗಳು ಬರೆದಿದ್ದಾರೆ. ಜೇಡರ ದಾಸಿಮಯ್ಯ, ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಮಡಿವಾಳ ಮಾಚಿದೇವ, ಮುಕ್ತಾಯಕ್ಕ, ಸತ್ಯಕ್ಕ ಇವರೆಲ್ಲ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವುದರಲ್ಲಿ ಅಗ್ರಗಣ್ಯರು. ಈ ವಚನಗಾರರ ವಚನಗಳನ್ನು ಅವರವರ ವಚನಾಂಕಿತದಿಂದ ಸುಲಭವಾಗಿ ಅವರ ಕರ್ತೃವನ್ನು ರಚನೆಕಾರರು ಗುರುತಿಸಲು ಸಾಧ್ಯವಾಗಿದೆ. ಅವರೇನು ಅಂಕಿತನಾಮ ಇಟ್ಕೊಂಡಿದ್ದಾರೆ ಅದನ್ನು ನೋಡಿಬಿಟ್ರೆ ಸಾಕು, ಇಂಥವರೇ ಬರೆದಿರೋದು ಅಂತ ಗೊತ್ತಾಗುತ್ತೆ. ಇಂಥ ಅಮೂಲ್ಯ ವಚನಗಳ ಭಾವಾಂತರಂಗದಲ್ಲಿ ಭಕ್ತನ ಪರೀಕ್ಷೆ, ಪರಿಶುದ್ಧತೆ, ಆಚಾರ ವಿಚಾರಗಳು ಹಾಗೂ ಭಕ್ತರ ಪ್ರಾಮಾಣಿಕ ನುಡಿಗಳನ್ನು ಈ ವಚನಗಳ ಭಾವಸಂಗಮದಲ್ಲಿ ಕಾಣಬಹುದು. ಈ ವಚನಗಳಲ್ಲಿ ನಾವೇನು ಮಾಡ್ಬೋದು, ಏನೇನು ಕಾಣ್ಬೋದು ಅಂತಂದರೆ ಅದರ ಪರೀಕ್ಷೆಗಳು, ಅಂದರೆ ನಾವು ಭಕ್ತಿಯಲ್ಲಿ ಅನೇಕ ಪರೀಕ್ಷೆಗಳು ಬರ್ತವೆ. ಅದು ಯಾವುದು, ಮತ್ತು ಅದರ ಎಷ್ಟು ಪರಿಶುದ್ಧತೆ ಅಂದರೆ ನಾವು ಯಾವ ಥರ ದೇವರನ್ನು ಆರಾಧಿಸ್ತೀವಿ, ನಮ್ಮ ಆಚಾರ ವಿಚಾರಗಳೇನು, ಮತ್ತು ಭಕ್ತರು ಎಷ್ಟು ಪ್ರಾಮಾಣಿಕತೆಯಿಂದ ಇರ್ತಾರೆ, ಹಿಂಗೆ ಇರಬೇಕು ಅನ್ನೋದು ಈ ವಚನಗಳ ಮುಖಾಂತರ ನಾವು ತಿಳ್ಕೊಳ್ತೀವಿ. ಈಗ ಮೊದಲು ಜೇಡರ ದಾಸಿಮಯ್ಯ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ. ಕಳವೆ ಅಂತಂದರೆ ಭತ್ತ, ಅಂದರೆ ಅಕ್ಕಿ ಇರುತ್ತಲ್ಲ, ಅಕ್ಕಿ ಬರೋದು ಈ ಭತ್ತದಿಂದನೇ. ಸಿಪ್ಪೆ ತೆಗೆದ್ರೆ ಭತ್ತ, ಸಿಪ್ಪೆ ತೆಗೆದ್ರೆ ಅಕ್ಕಿ ಆಗುತ್ತೆ. ಹಾಗೆ ಹರಿದ ಗೋಣಿಯಲ್ಲೊಬ್ಬ, ಗೋಣಿ ಅಂತಂದರೆ ಸೆಣಬಿನಿಂದ ಚೀಲ ತಯಾರಿಸ್ತಲ್ಲ, ಆ ಗೋಣಿ ಚೀಲದಲ್ಲಿ ಕಳವೆ ಅಂದರೆ ಭತ್ತವನ್ನು ತುಂಬಿಕೊಂಡು ಇರುಳೆಲ್ಲ ರಾತ್ರಿ ಎಲ್ಲ ನಡೆದನ ಸುಂಕ ಕಂಜಿ ಅಂದರೆ ಸುಂಕ ಅಂದರೆ ತೆರಿಗೆ ಕಟ್ಟಬೇಕಾಗುತ್ತೆ. ಇಷ್ಟೆಲ್ಲ ಅಕ್ಕಿ ಇದ್ದರೆ, ಭತ್ತ ಇದ್ದರೆ, ಅದಕ್ಕೆ ಇದನ್ನು ನಾನು ತಪ್ಪಿಸ್ಕೋಬೇಕು ಅಂತೇಳಿ ಏನು ಮಾಡ್ದ, ಒಂದು ಗೋಣಿ ಚೀಲದಲ್ಲಿ ತುಂಬಿಕೊಂಡು ನಡೀತಾ ಹೋದ. ಇರುಳು ಅಂದರೆ ರಾತ್ರಿ ಎಲ್ಲ ನಡ್ಕೋತಾ ಹೋದ. ಆಗೇನಾಯಿತು, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಹಂಗೆ ತುಂಬಿಕೊಂಡು ಹೋದ. ಚೀಲ ಎಲ್ಲ
ತೂತಾಕಿದ್ರಿಂದ ಎಲ್ಲ ಕೆಳಗಡೆ ಬಿದ್ದು ಏನು ಉಳಿದಲ್ಲಂಗೆ ಆಗಿಬಿಡ್ತು. ಹೀಗೆ ಏನಾಗುತ್ತೆ, ಅಳಿವನ ಅಂತಂದರೆ ದೃಢವಿಲ್ಲದ ಮನಸ್ಸಿಂದ ನಾವು ಭಕ್ತಿಯನ್ನು ತೋರಿಸಿದ್ರೆ, ಅಂದರೆ ನಾವು ಎತ್ತೆತ್ಲಗೋ ಮನಸ್ಸು, ಚಂಚಲ ಮನಸ್ಸಿನಿಂದ ದೇವರನ್ನ ಅಂದರೆ ಅದೇನೂ ಉಪಯೋಗ ಇಲ್ಲ. ಈಗೇನಾಯಿತು, ಹರಿದ ಗೋಣಿ ಚೀಲದಲ್ಲಿ ಭತ್ತ ತುಂಬಿಕೊಂಡು ಹೋದರೆ ಏನಾದರೂ ಅವನಿಗೆ ಉಪಯೋಗ ಆಯಿತಾ? ಎತ್ತ ಕಡೆ ಭತ್ತನೂ ಇಲ್ಲ, ಅವನು ಸುಂಕನೂ ಕಟ್ಟಲಿಲ್ಲ, ಏನೂ ಉಪಯೋಗ ಆಗಲಿಲ್ಲ. ಹಂಗೆ ನಾವು ದೃಢ ಮನಸ್ಸಿನಿಂದ ಇಲ್ಲದೇ ಇದ್ದರೆ ನಮ್ಮ ಭಕ್ತಿ ಈ ಥರ ಪ್ರಯೋಜನ ಇಲ್ದಿದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು? ಜಡರ ದಾಸಿಮಯ್ಯ ಅವರು. ಮತ್ತು ಬೇರೆ ಇನ್ನೊಂದು ವಚನ, ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು. ಅಂಧಕಾರ ಅಂದರೆ ಕತ್ತಲು, ಚಂದ್ರ ಅಂದರೆ ಚಂದ್ರ ನೋಡಿದ್ದೀರಲ್ಲ, ಅವನ ಬೆಳಕಿರುತ್ತೆ, ಪ್ರಭೆ ಅಂದರೆ ಅವನ ಹೊಳಪು. ಈ ಅಂಧಕಾರದ ದೆಸೆಯಿಂದ ಈಗ ಕತ್ತಲಾಯಿತು ಅಂತ ಹೇಳಿಬಿಟ್ಟು ಚಂದ್ರನ ಪ್ರಭೆ ಅಂದರೆ ಅವನು ಯಾವ ರೀತಿ ಕಾಂತಿ ಬೀರ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದೇ ಬೆಳಗ್ಗೆ ಹೊತ್ತು ಚಂದ್ರ ನೋಡಿದ್ರೆ ಅವನು ಎಷ್ಟು ಕಾಂತಿಯುತವಾಗಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತಾ? ಇಲ್ಲ. ಆದರೆ ಈ ಅಂಧಕಾರದ ದೆಸೆಯಿಂದ, ಅಂಧಕಾರ ಅಂದರೆ ಕತ್ತಲಿದ್ದರಿಂದ ನಮಗೆ ಚಂದ್ರ ಎಷ್ಟು ಹೊಳಿತಾ ಇದ್ದಾನೆ ಅನ್ನೋದು ಗೊತ್ತಾಯಿತು. ನಿಂದಕರ ನುಡಿಯಿಂದ ಏಡಿಸಲೈ ಶಿವಭಕ್ತಿಯ ಪ್ರಭೆಯಾಯಿತು. ನಿಂದಕರು ಅಂದರೆ ನಮಗೆ ಏನಾದರೂ ಏನೇ ಮಾಡಿದ್ರು ಟೀಕೆ ಮಾಡ್ತಾ ಇರ್ತಾರೆ, ಇದು ಸರಿ ಇಲ್ಲ ಅಂತ ಮಾಡ್ತಾ ಇರ್ತಾರೆ. ಅಂಥ ನುಡಿಯಿಂದ, ಮಾತುಗಳಿಂದ ಏಡಿಸಲೈ ಅಂದರೆ ಅವರು ಛೇಡಿಸಿದ್ದಕ್ಕಿಂತ ಶಿವಭಕ್ತಿಯ ಪ್ರಭೆ ಆಯಿತು. ಶಿವಭಕ್ತ ತಾನು ಪಾಡಿಗೆ ತಾನು ದೇವರ ಧ್ಯಾನ ಮಾಡ್ತಾ ಇರ್ತಾನೆ. ಆದರೆ ಇವರು ಸುಮ್ಮನೆ ಸಾಮಾನ್ಯ ಮನುಷ್ಯ ಬಿಡ್ತಾರೆ, ಅಯ್ಯೋ ಇವನೇನು ಮಾಡ್ತಾನೆ ನೋಡು, ಇವನು ಸುಮ್ಮನೆ ಯಾವಾಗಲೂ ಇದೇ ಮಾಡ್ತಾ ಇರ್ತಾನೆ ಅಂತ ಅವನನ್ನು ಛೇಡಿಸಿದ್ರು ಸಹ ಅವನೇನು ಭಕ್ತಿ ಕಮ್ಮಿ ಆಗೋದಿಲ್ಲ. ಅವನ ಭಕ್ತಿ ಪ್ರಭೆ ಅಂದರೆ ಇನ್ನೂ ಹೊಳಿತಾ ಹೋಗುತ್ತೆ ವಿನಃ ಯಾವುದಕ್ಕೂ ಜಗದೆ ಅವನು ದೇವರ ನಾಮ ಅಥವಾ ಅವನ ಭಕ್ತಿಯ ಪರಾಕಾಷ್ಠೆಯನ್ನು ಮೆರಿತಾನೆ ಇರ್ತಾರೆ. ಅಹುದೆಂದೆಡೆ ಅಲ್ಲವೆಂದತಿಗಳೆವರು ಕುತರ್ಕಶಾಸ್ತ್ರದಿಂದ ಯಮಗತಿಗರ ಕೂಡೆ ನಾನಾ ಜನ್ಮಕ್ಕೇರದೆ ಶಿವಾಚಾರದ ಪಥವ ತೋರಯ್ಯ ಕಲಿದೇವರ ದೇವ. ಹೌದೆಂದಳೆ ಅಂದರೆ ಅವ್ರು ಹೌದಾದರೂ ಅನ್ನಲಿ, ಅಲ್ಲವೆಂದರಾಗಲಿ, ಅಂದರೆ ನಾವೇನಾದರೂ ಮಾಡಲಿ, ಒಬ್ಬೊಬ್ಬರು ಕುತರ್ಕ ಅಂದರೆ ಏನು ಉಪಯೋಗ ಇರಲ್ಲ ಅಂತ ತರ್ಕ ಮಾಡಿ ನೀನು ಸರಿ ಇಲ್ಲ ಅಂತ ಹೇಳ್ತಾರೆ. ಅದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ದೆ ನಾವು ಯಾವ್ದು ಮಾರ್ಗದಲ್ಲಿ ಹೋಗಬೇಕು, ಶಿವಾಚಾರ ಅಂದರೆ ಶಿವನನ್ನು ನಾವು ಒಲಿಸ್ಕೋಬೇಕು, ದೇವರ ನಾಮಸ್ಮರಣೆ ಮಾಡಬೇಕು, ಅವನ ಭಕ್ತಿ ಭಾವದಲ್ಲಿ ನಾವು ಹೋಗಬೇಕು ಅನ್ನೋದು ಈ ವಚನಗಳ ಭಾವಾರ್ಥ. ಇದು ಮಡಿವಾಳ ಮಾಚಯ್ಯ ಬರೆದಿರೋದು. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ನುಡಿಯಲು ಬಾರದು ಅಂದರೆ ಮಾತಾಡೋದು, ಕೆಟ್ಟ ನುಡಿಗಳು ಅಂದರೆ ಕೆಟ್ಟ ಭಾಷೆನ ಮಾತಾಡಬಾರ್ದು, ಯಾರಿಗೂ ಮನನೋಯಿಸೋ ಥರ ಮಾತಾಡಬಾರ್ದು. ಎಲ್ಲರಿಗೂ ನಾವು ಸಮಾನ ದೃಷ್ಟಿಯಿಂದ, ಒಳ್ಳೆ ನಡತೆಯಿಂದ, ಒಳ್ಳೆ ಗುಣದಿಂದ ನಾವು ನೋಡಬೇಕು. ನಡೆಯಲು ಬಾರದು ಕೆಟ್ಟ ನಡೆಗಳ. ಕೆಟ್ಟ ನಡೆ ಅಂದರೆ ಯಾವುದು ನಮಗೆ ಉಪಯೋಗ ಇಲ್ಲ, ಯಾರಿಗಾರು ಕೆಟ್ಟದಾಗುತ್ತೆ ಅಂದರೆ ಅಂಥ ನಾವು ಮಾರ್ಗದಲ್ಲಿ ಹೋಗಬಾರ್ದು ಅಂತ ಅರ್ಥ. ನುಡಿದಡೇನು ನಡೆಯದಿರ್ದಡೇನು ಹಿಡಿದ ವ್ರತವ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಜಗಣ್ಣ ತಂದೆ. ನುಡಿದರೇನು ಅಂದರೆ ಯಾವುದೇನು, ಯಾರು ಮಾತಾಡಿದ್ರೇನು, ಅವರು ಒಳ್ಳೆಯದೇ ಮಾತಾಡಲಿ ಕೆಟ್ಟದೇ ಮಾತಾಡಲಿ, ನಡೆಯದಿರ್ದಡೇನು ನಾವು ಯಾವುದೇ ಒಂದು ಮಾರ್ಗದಲ್ಲಿ ಹೋಗಬೇಕು ಅಂದರೆ ಸನ್ಮಾರ್ಗದಲ್ಲೇ ಹೋಗಬೇಕು. ಅವ್ರು ಯಾವ ಥರನಾರ ಹೋಗಲಿ, ನಮ್ಮ ಪಾಡಿಗೆ ನಾವು ಏನಿರಬೇಕು, ಹಿಡಿದ ವ್ರತವ ಬಿಡದಿರಲು. ನಾವು ಏನು ವ್ರತ ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಸತ್ಯ ನಿಷ್ಠೆ ನ್ಯಾಯ ಮಾರ್ಗದಲ್ಲಿ ಹೋಗೋದು ಒಂದು ವ್ರತ. ನಾವು ದೇವ್ರನ್ನ ಭಕ್ತಿಭಾವದಿಂದ ಪೂಜೆ ಮಾಡೋದು ವ್ರತ. ಆ ವ್ರತವನ್ನು ಬಿಡಲಾರ್ದಂಗೆ ನಮ್ಮ ಕೆಲಸನ ನಾವು ಮಾಡಿದರೆ ಮಹಾಜ್ಞಾನದ ಆಚರಣೆ, ಅದೇ ಸಹ ಮಹಾಜ್ಞಾನ ಅಂತಂದರೆ ನಾವು ಶಿವನ ಆರಾಧಕರು ಅಥವಾ ಭಕ್ತಿಯ ಪರಾಕಾಷ್ಠೆನ ಮೇಲಕ್ಕೆ. ಅದು ಜ್ಞಾನ ಅಂದರೆ ನಮಗೆ ಬೆಳಕನ್ನು ನೀಡತಕ್ಕಂಥ ಮಾರ್ಗ. ನಾವು ಯಾವುದೇ ಒಂದು ಕೆಲಸನ ನಿಷ್ಠೆಯಿಂದ ಮಾಡಿದ್ರೆ, ಅದು ವ್ರತದ ಥರ ಮಾಡಿದರೆ ಅದು ನಮಗೆ ಮಹಾಜ್ಞಾನ ಲಭಿಸ್ದಂಗೆ ಅಂತ ಇದರರ್ಥ. ಇದು ಮುಕ್ತಾಯಕ್ಕ ಅವರ ವಚನ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದಾನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಲಂಚ ವಂಚನ ಅಂದರೆ ಲಂಚ. ಈಗಿನ ಪ್ರಪಂಚದಲ್ಲಿ ಎಲ್ಲರೂ ತಾವೇನಾದ್ರು ಕೆಲಸ ಮಾಡಿಕೊಡ್ಬೇಕು ಅಂದರೆ ಲಂಚಕ್ಕೆ ಆಸೆ ಪಡ್ತಾರೆ. ನೀವು ಇಷ್ಟು ಕೊಡ್ರಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಯಾವುದೇ ಆಗಲಿ ಮನುಷ್ಯನಿಗೆ ಬೇರೆಯವರಿಂದ ಬರ್ತಕ್ಕಂಥ ದುಡ್ಡು ಅಂದರೆ ಸಾಮಾನ್ಯ ಮನುಷ್ಯರ ಲಕ್ಷಣ ಅದಕ್ಕೆ ಆಸೆ ಪಡ್ತಾರೆ. ಅವ್ರಿಗೆ ಹೆಂಗಾರು ಮಾಡಿ ಗೊತ್ತಾಗ್ಲಾರ್ದಂಗೆ ನಾವು ತೊಗೊಂಡ್ಬಿಡ್ಬೇಕು ಅಂತ ಅನ್ಕೋತಾರೆ. ಆದರೆ ಹಾಗೆ ಮಾಡಬಾರ್ದು. ಇಲ್ಲಿ ಸತ್ಯಕ್ಕ ಅಂತಂದರೆ ಅವಳು ಯಾವ ಥರ ದೇವರ ಧ್ಯಾನ ಮಾಡ್ತಾ ಇರ್ತಾಳೆ ಅಂದರೆ ದೇವ್ರನ್ನ ಒಲಿಸ್ಕೊಳ್ಳೋಕ್ಕೆ ಅವಳು ಯಾವ ಮಾರ್ಗ ಅನುಸರಿಸಿರ್ತಾಳೆ ಅಂದರೆ ಯಾರು ಶಿವಭಕ್ತರಿರ್ತಾರೋ ಅವ್ರ ಮನೆ ಕಸ ಗುಡಿಸ್ತಾ ಇರ್ತಾಳೆ. ಆ ಥರ ಅವಳು ದೈವಾರಾಧನೆ ಮಾಡ್ತಿರ್ತಾಳೆ. ಆ ಸಂದರ್ಭದಲ್ಲಿ ಅವಳು ಏನಿರ್ತಾನೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅವಳು ಏನು ಹೇಳ್ತಾರೆ, ನಾನು ಅಂದರೆ ಕಸ ಗುಡಿಸಿ ಅವ್ರ ಮನೆ ಕಸ ಗುಡಿಸಿ ಅವರು ದೇವರನ್ನ ಅವಳು ಧ್ಯಾನಿಸ್ತಾ ಇರ್ತಾಳೆ. ಆ ಥರ ಕಸ ಗುಡಿಸಬೇಕಾದ್ರೆ ಏನಾದರೂ ಬಟ್ಟೆಯಲ್ಲಿ ಹೊನ್ನು ಅಂದರೆ ಬಂಗಾರ ಇದ್ದರೆ ನಾನು ಅಕಸ್ಮಾತ್ ಮುಟ್ಟಿದರೆ ಅದು ನಿಜವಾಗ್ಲೂ ನಾನು ಮುಟ್ಟೋದಿಲ್ಲ, ನಾನು ಯಾವಾಗಲೂ ಸತ್ಯ ಮಾರ್ಗದಲ್ಲೇ ನಡೀತೀನಿ. ಅಕಸ್ಮಾತ್ ಏನಾದರೂ ಹಾಗೆ ಮುಟ್ಟಿದರೆ ಸಹ ಅವಳು ತಗೊಳ್ಳೋದಲ್ಲ, ಮುಟ್ಟಿದರೂ ಸಹ ಏನಾಗಬೇಕು, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಪ್ರಮಥ ಅಂದರೆ ಭಕ್ತರ ಆಣೆ ಅಂದರೆ ತನಗೆ ತಾನೇ ಆಣೆ ಮಾಡ್ಕೋತಾಳೆ ಶಿವಭಕ್ತರು. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ
ಇಂತಲ್ಲದೆ ನಾನಾ ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ, ಅಂದರೆ ನಾನು ಯಾವುದೇ ಕಾರಣಕ್ಕೂ ಪರರ ಹೊನ್ನು ಪರರ ಧನ ಅದಕ್ಕೆ ಆಸೆ ಪಡೋದಿಲ್ಲ. ಅಕಸ್ಮಾತ್ ನಾನು ಮುಟ್ಟೋದು ಸಹ ಇಲ್ಲ. ಅಕಸ್ಮಾತ್ ಏನಾದರೂ ಮುಟ್ಟಿದರೆ ಅದ್ರ ದೇವರ ಆಣೆ ಅಥವಾ ನನ್ನ ಆಣೆ ಅಂತಂದರೆ ಶಿವಭಕ್ತರ ಆಣೆ, ನಾನು ಅದಕ್ಕೆ ಆಸೆನೇ ಪಡಲ್ಲ. ಪರದ್ರವ್ಯದ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಅಂದರೆ ಅಕಸ್ಮಾತ್ ನಾನೇನಾದರೂ ಹಂಗೇನಾದರೂ ಮಾಡಿದರೆ ನರಕದಲ್ಲಿ ಅದ್ದಿ ನನಗೆ ನರಕಕ್ಕೆ ಹೋಗಿಸ್ಬಿಡು ಅಂತ ಕೇಳ್ಕೊತಾ ಇದ್ದಾಳೆ. ಅಂದರೆ ನಾನು ಅಷ್ಟು ಪರಿಶುದ್ಧತನದ ಭಕ್ತಿಯನ್ನು ಪ್ರದರ್ಶನ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಯಾರ ಹೊನ್ನಿಗೂ ಆಸೆ ಪಡಲ್ಲ ಅಂತ ಹೇಳ್ತಾ ಇದ್ದಾಳೆ ಸತ್ಯಕ್ಕ. ನಾವು ಸಹ ಯಾವುದೇ ಕೆಲಸನಾಗಲಿ ಸತ್ಯ ನಿಷ್ಠೆಯಿಂದ ಮಾಡಬೇಕು. ಬೇರರ ಸ್ವತ್ತುಗಳನ್ನು ಆಸೆ ಪಡಲಾರ್ದಂಗೆ ನಮ್ಮಲ್ಲಿ ಎಷ್ಟಿದೆಯೋ ಅದನ್ನೇ ನಾವು ಸುಖ ಸಂತೋಷದಿಂದ ಅನುಭವಿಸ್ಬೇಕು. ಮತ್ತು ನಾವು ಯಾವಾಗಲೂ ಒಳ್ಳೆಯ ಗುಣದಿಂದ ನಡಿಬೇಕು ಅನ್ನೋದು ನಾವು ವಚನಗಳ ಮುಖಾಂತರ ತಿಳ್ಕೊಳ್ತೀವಿ.